ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ಕರ್ನಾಟಕದ ಜನಪ್ರಿಯ ಪಾರಂಪರಿಕ ನಗರಗಳಲ್ಲಿ ಒಂದಾದ ಬಿಜಾಪುರವು ಕರ್ನಾಟಕದ ಜನನಿಬಿಡ ನಗರಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಇದು ಭಾರತದ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿದೆ. ಆದಿಲ್ ಶಾಹಿ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವಾಸ್ತುಶಿಲ್ಪದ ಪ್ರಾಮುಖ್ಯತೆಯ ಐತಿಹಾಸಿಕ ಸ್ಮಾರಕಗಳಿಗೆ ಹೆಸರುವಾಸಿಯಾಗಿದೆ. ಬಿಜಾಪುರವು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 519 ಕಿಲೋಮೀಟರ್ ಮತ್ತು ಕಲಬುರಗಿಯಿಂದ 163 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 196 ಕಿಲೋಮೀಟರ್, ಬೆಳಗಾವಿಯಿಂದ 212 ಕಿಲೋಮೀಟರ್ ದೂರದಲ್ಲಿದೆ. 2011 ಜನಗಣತಿಯ ಪ್ರಕಾರ ಬಿಜಾಪುರ ನಗರ ಜನಸಂಖ್ಯೆಯು 3,26,000. ಬಹುಶಃ ಇದು ಕರ್ನಾಟಕದ 9ನೇ ದೊಡ್ಡ ನಗರವಾಗಿದೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳೊಂದಿಗೆ ಬೆಳಗಾವಿ ವಿಭಾಗದ ಅಡಿಯಲ್ಲಿ ಬರುತ್ತದೆ. ಬಿಜಾಪುರ ಜಿಲ್ಲೆ ಐತಿಹಾಸಿಕವಾಗಿ, ಸಾಂಪ್ರದಾಯಿಕವಾಗಿ ಮತ್ತು ಪೌರಾಣಿಕವಾಗಿ ರಾಜ್ಯದ ಶ್ರೀಮಂತ ಜಿಲ್ಲೆಗಳಲ್ಲಿ ಒಂದಾಗಿದೆ. ಇಲ್ಲಿ ಸಿಕ್ಕಿರುವ ಪುರಾವೆಗಳು ಇದು ಶಿಲಾಯುಗದಿಂದಲೂ ಜನವಸತಿ ಪ್ರದೇಶವಾಗಿತ್ತು ಎಂಬುದನ್ನು ತಿಳಿಸುತ್ತದೆ. ಕೃಷ್ಣಾ ನದಿ ಜಿಲ್ಲೆಯ ಪ್ರಮುಖ ನದಿ. ಇದು ಜಿಲ್ಲೆಯಲ್ಲಿ ಸುಮಾರು 125 ಮೈಲಿಗಳಷ್ಟು ಹರಿಯುತ್ತದೆ. ಭೀಮಾ ನದಿಯು ಜಿಲ್ಲೆಯ ಉತ್ತರ ಭಾಗದಲ್ಲಿ ಸುಮಾರು 20 ಮೈಲಿಗಳಷ್ಟು ಹರಿಯುತ್ತದೆ. ಇದು ಮಳೆಗಾಲದಲ್ಲಿ ಉಕ್ಕಿ ಹರಿಯುತ್ತದೆ. ಇದರಿಂದಾಗಿ ಇದು ಅತ್ಯಂತ ಫಲವತ್ತಾದ ಭೂಮಿಯಾಗಿದೆ. ಬಿಜಾಪುರ ಜಿಲ್ಲೆಯ ಹವಾಮಾನವು ಸಾಮಾನ್ಯವಾಗಿ ಶುಷ್ಕವಾಗಿರುತ್ತದೆ. ಬೇಸಿಗೆಯಲ್ಲಿ, ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದು ತುಂಬ ಬಿಸಿಯಾಗಿರುತ್ತದೆ. ಆ ಸಮಯದಲ್ಲಿ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಚಳಿಗಾಲದಲ್ಲಿ, ಅಂದರೆ ನವೆಂಬರ್ನಿಂದ ಜನವರಿವರೆಗೆ ತಾಪಮಾನವು 15 ಡಿಗ್ರಿ ಸೆಲ್ಸಿಯಸ್ನಿಂದ 20 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಬಿಜಾಪುರವು ಭೌಗೋಳಿಕವಾಗಿ ಮತ್ತು ಕಾರ್ಯತಂತ್ರವಾಗಿ ಪ್ರಮುಖ ನಗರಗಳ ಮೂಲಕ 4 ಲೇನ್ NH13 ಸೋಲಾಪುರ ಮಂಗಳೂರು, NH 218 ಹುಬ್ಬಳ್ಳಿ ಹುಮ್ನಾಬಾದ್ ಮತ್ತು ಇತರ ರಾಜ್ಯ ಹೆದ್ದಾರಿಗಳ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಬಿಜಾಪುರವು ಬೆಂಗಳೂರು ಮತ್ತು ಭಾರತದ ಇತರ ಪ್ರಮುಖ ನಗರಗಳೊಂದಿಗೆ ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ ಉತ್ತಮ ರೈಲು ಸಂಪರ್ಕವನ್ನು ಹೊಂದಿದೆ. ಇದು ಮುಖ್ಯ ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ವಿಮಾನ ನಿಲ್ದಾಣವು ಗುಲ್ಬರ್ಗಾದಲ್ಲಿದೆ, ಸುಮಾರು 152 ಕಿಲೋಮೀಟರ್ ದೂರದಲ್ಲಿದೆ.